ಚಿನ್ನಯ್ಯ ಇದ್ದಂಥ ಮನೆ ಸತ್ಯಮಂಗಲಂ. ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರಬೇಕು. ಸತ್ಯಮಂಗಲಂ ಅಂತೇಳಿ ನಿಮ್ಗೆ ಹೆಸರು ಕೇಳ್ತಾ ಇದ್ದಂತೆ ಥಟ್ ಅಂತ ನೆನಪಿಗೆ ಬರದೆ ವೀರಪ್ಪನ್ ಇದ್ದಂತಹ ಜಾಗ ಸತ್ಯಮಂಗಲಂ. ಆ ಸತ್ಯಮಂಗಲಂಗೆ ಹೋಗಿ ಅಲ್ಲಿ ಇನ್ವೆಸ್ಟಿಗೇಷನ್ ವರದಿ ಮಾಡೋದು ಅಷ್ಟು ಸುಲಭದ ವಿಚಾರವಲ್ಲ. ವೀರಪ್ಪನ್ ಇವತ್ತು ಇಲ್ದೇರ ಇರಬಹುದು, ಆದ್ರೆ ಆ ಒಂದು ಜಾಗಕ್ಕೆ ಹೋಗಿ ರಿಪೋರ್ಟಿಂಗ್ ಅನ್ನ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟ. ಮಾಸ್ಮನ್ ಹೆಜ್ಜೆಯನ್ನ ಇಟ್ಟ ಜಾಗಕ್ಕೆಲ್ಲ ಬೆನ್ನತ್ತಿದಂತ ರಿಪಬ್ಲಿಕ್ ಕನ್ನಡ ವೀರಪ್ಪನ ಆಳಿದ ಕಾಡನ್ನ ಭೇದಿಸುವಂತ ಕೆಲಸವನ್ನ ಮಾಡಿದೆ. ಆ ಕುಗ್ರಾಮದಲ್ಲಿ ಇದ್ದು ಆ ಚಿನ್ನಯ್ಯನ ಮನೆ ಅನ್ನೋದು ಗೊತ್ತಾಗುತ್ತೆ. ಕನ್ನಡ ಮಾಧ್ಯಮ ಲೋಕದಲ್ಲೇ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಇವತ್ತು ನಾವು ಮಾಡಿದೀವಿ, ಬೇರೆ ಚಾನೆಲ್ನವರು ಅದನ್ನ ಫಾಲೋ ಮಾಡ್ತಿದ್ದಾರೆ. ರಂಜಿತ್, ಸತ್ಯಮಂಗಲಂ ಅಂತೇಳಿ ನಾವು ಕೇಳ್ತಾ ಇದ್ದಂತೆ ಫಸ್ಟ್ಗೆ ನೆನಪಿಗೆ ಬರೋದೆ ವೀರಪ್ಪನ್. ನಿಮ್ಗೆ ಥೇಟ್ ಅದು ಕೂಡ ನಿಮಗೆ ಗೊತ್ತಿರುತ್ತೆ. ಆ ಸತ್ಯಮಂಗಲಂಗೆ ಹೋಗ್ಬೇಕು, ನೀವು ಅಲ್ಲಿ ರಿಪೋರ್ಟಿಂಗ್ ಅನ್ನ ಮಾಡಬೇಕು, ಅದು ಅಷ್ಟು ಸುಲಭವಲ್ಲ ಅನ್ನೋದು ಕೂಡ ಗೊತ್ತಿರುತ್ತೆ. ಆದ್ರೂ ಕೂಡ ಹೋಗ್ತೀವಿ. ಮುಂದೇನಾಯ್ತು? ಖಂಡಿತ ನಾಗೇಂದ್ರ ಬಾಬು, ಸತ್ಯಮಂಗಲಂ ಅನ್ನುವ ಡೆನ್ಸ್ ಫಾರೆಸ್ಟ್ ಇದೆಯಲ್ಲ, ಸುಮಾರು 27 ಅದು ಈ ಕ್ಲಿಪ್ ಬೆಂಡ್ ಅಂತೇಳಿ ಹೇಳ್ತೀವಲ್ಲ, ಆ ರೀತಿಯ ಒಂದು ತಿರುವನ್ನ ಹೊಂದಿರುವಂತ ಭಯಾನಕ ಕಾಡದು. ಆ ಕಾಡಿನ ಮೂಲಕ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ಒಂದ್ ರೀತಿಯಲ್ಲಿ ಬಹಳ ಭಯಾನಕ. ಅದು ಸ್ವಲ್ಪ ಯಾಮಾರಿದ್ರು ಕೂಡ ಅಲ್ಲಿ ಪ್ರಪಾತ. ನೀವು ನೋಡಿದ್ದೀರಿ ಸತ್ಯಮಂಗಲ್ ಅನ್ನುವ ಡೆನ್ಸ್ ಫಾರೆಸ್ಟ್ ನಲ್ಲಿ ವೀರಪ್ಪನ್ ವಾಸವಾಗಿದ್ದ. ಅದ್ರ ಜೊತೆಗೆ ಆತನ ಎಲ್ಲಾ ಚಟುವಟಿಕೆಗಳು ಕೂಡ ನಡೀತಾ ಇದ್ದದಲ್ಲೇ ಅನ್ನೋದ್ರ ಬಗ್ಗೆ ಅಷ್ಟು ತೀವ್ರವಾದಂತ ಕಾಡದು. ಆ ಕಾಡಿನ ತಪ್ಪಲಲ್ಲೇ ಇರೋದು ಇದೊಂದು ಊರು, ಅದು ಚಿಕ್ಕರಸಂಪಾಳ್ಯ ಅಂತ ಹೇಳಿ. ತಮಿಳುನಾಡಿನ ಇರೋಡು ಅನ್ನುವ ಜಿಲ್ಲೆಯ ಒಳಗಡೆ ಬರುವಂತ ಈ ಸತ್ಯಮಂಗಲಂ, ಅದರ ಜೊತೆಗೆ ಈ ಒಂದು ಚಿಕ್ಕರಸಂಪಾಳ್ಯಂ ಅನ್ನೋದು ಒಂದು ದಲಿತ ಕೇರಿ. ಅದು ಜಯಲಲಿತಾ ಮುಖ್ಯಮಂತ್ರಿ ಆಗಿದ್ದಂತ ಸಮಯದಲ್ಲಿ ಆ ಭಾಗದ ಜನರಿಗೆ ಅಲ್ಲಿ ಜಾಗವನ್ನ ಕೊಟ್ಟು ಮನೆಯನ್ನ ಕಟ್ಟಿಕೊಟ್ಟಿದ್ರು. ಆ ಸಮಯದಲ್ಲಿ ಈ ವ್ಯಕ್ತಿಗೂ ಕೂಡ, ಯಾರು ಮಾಸ್ಕ್ ಮ್ಯಾನ್ ಇದ್ದಾನೆ ಚೆನ್ನಯ್ಯ, ಆತನಿಗೂ ಕೂಡ ಅಲ್ಲಿ ಮನೆಯನ್ನ ಕಟ್ಟಿಕೊಡಲಾಗಿತ್ತು. ಅಲ್ಲಿ ಬಹುತೇಕ ಜನ ಸುಮಾರು 10 ವರ್ಷದ ಇತ್ತೀಚೆಗೆ ಮತಾಂತರ ಆಗಿರೋರೇ ಬಹುತೇಕ ಜನ ಇರೋದು. ಅಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ಬಹುತೇಕ ಅಲ್ಲಿ ಜನರನ್ನ ಕನ್ವರ್ಟ್ ಮಾಡಿದ್ದಾವೆ ಅನ್ನೋದ್ರ ಬಗ್ಗೆ ಪದೇ ಪದೇ ಸುದ್ದಿ ಆಗ್ತಾ ಇತ್ತು. ಅದರ ಭಾಗವಾಗಿಯೇ ಈ ಚೆನ್ನಯ್ಯ ಕೂಡ ಇದ್ದ ಅನ್ನೋದು ಈಗ ಬಹುತೇಕ ಕನ್ಫರ್ಮ್ ಆಗಿದೆ. ಅಲ್ಲಿ ಆರೋಗ್ಯ ಸ್ವಾಮಿ ಅನ್ನುವ ಒಬ್ಬ ಕ್ರಿಸ್ತ ಮಿಷನರಿ ಇದ್ದಾನೆ. ಆತ ಫಂಡಿಂಗ್ ಮಾಡಿ ಆತ ಇವರನ್ನೆಲ್ಲರನ್ನು ಕೂಡ ಮ್ಯಾನಿಪುಲೇಟ್ ಮಾಡಿ ಆತ ಕನ್ವರ್ಟ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳಿತ್ತು. ಈ ಸಂಬಂಧ ಇಲ್ಲಿನ ಕೆಲವು ಇಂಟರ್ನಲ್ಲಿ ಮಾಹಿತಿಯನ್ನ ಕೇಂದ್ರದ ಗುಪ್ತಚರ ಇಲಾಖೆ ಕೂಡ ಕಲೆಕ್ಟ್ ಮಾಡಿತ್ತು. ಅದರ ಜೊತೆಗೆ ನಮಗೆ ಸಿಕ್ಕಂತ ಒಂದೇ ಒಂದು ವೋಟರ್ ಐಡಿ ಈತನ ಇಡೀ ಬಂಡವಾಳವನ್ನ, ಈತನ ಇಡೀ ಮುಖವನ್ನ ಇವತ್ತು ತೆರೆದಿಡುವುದಕ್ಕೆ ಅನುಕೂಲ ಆಯ್ತು ನಾಗೇಂದ್ರ ಬಾಬು. ಅಷ್ಟೊಂದು ಈಸಿ ಆಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಯಾರಿಗೂ ಕೂಡ ಕನ್ನಡನೇ ಬರ್ತಾ ಇರಲಿಲ್ಲ. ಅಲ್ಲೊಬ್ರು ಇಲ್ಲೊಬ್ರು ಊಟಿ ಸೇರಿದಂತೆ ಕೆಲವೊಬ್ರು ಮಾತ್ರ ಕನ್ನಡ ಮಾತಾಡ್ತಿದ್ರು, ಬಿಟ್ರೆ ಬಹುತೇಕ ಜನ ಮಾತಾಡೋದು ತಮಿಳೇ ಆಗಿತ್ತು. ಕಡು ಬಡತನದಿಂದ ಕೂಡಿರುವಂತ ಊರಾಗಿರೋದ್ರಿಂದಾಗಿ ಅವರು ಹಣಕ್ಕೋಸ್ಕರ ತಮ್ಮ ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಅವರು ಮತಾಂತರ ಆಗಿದ್ರು. ಕಡು ಬಡತನ ಇರುವಂತ ಊರು. ಇಲ್ಲಿ ಈ ಮಿಷನರಿಗಳು ಕೆಲಸ ಮಾಡ್ತಾ ಇತ್ತು. ನಿರಂತರವಾಗಿ ಅಲ್ಲಿ ಚರ್ಚ್ ನಲ್ಲಿ ಇವರನ್ನ ಮನಸ್ಸನ್ನ ಬದಲಾಯಿಸುವಂತ ಕೆಲಸಗಳಾಗ್ತಾ ಇತ್ತು. ಅಲ್ಲಿ ಕೆಲವರು ಈ ಧರ್ಮ ಗುರುಗಳು ಅಂತೇಳಿ ಏನ್ ಹೇಳ್ತಾವಲ್ಲ, ಅವರು ಬಂದು ಅಲ್ಲಿ ಜನರನ್ನ ಮನ ಪರಿವರ್ತನೆಯನ್ನು ಕೂಡ ಮಾಡ್ತಾ ಇದ್ರು. ಆ ಮೂಲಕ ಹಣದ ಆಮಿಷವನ್ನು ಕೂಡ ತೋರ್ತಾ ಇದ್ರು ಅನ್ನೋದು. ಮತ್ತೆ ನಾವು ಹೋಗಿದ್ದು ಆನಂತರ ಸತ್ಯಮಂಗಲಂ ಪೊಲೀಸ್ ಠಾಣೆಗೆ. ಅಲ್ಲಿ ಹೋದಾಗ್ಲೂ ಕೂಡ ಸ್ಟೇಷನ್ ಎಸ್ಪಿ ನಮಗೆ ಸರಿಯಾದ ಮಾಹಿತಿ ಕೊಡೋದಿಲ್ಲ. ಅಂತ ಹೇಳಿದ್ರೆ ಅಲ್ಲಿಂದ 25 ಕಿಲೋಮೀಟರ್ ದೂರ ಕಳಿಸೋ ಪ್ರಯತ್ನ ಮಾಡ್ತಾರೆ. ಆದ್ರೆ ನಾವು ಮಾತ್ರ ಆ ಊರಿನ ಒಳಗಡೆ ಹೊಕ್ಕಾಗ ನಮ್ಗೆ ವಿಚಾರ ಗೊತ್ತಾಗಿತ್ತು, ಇದೇ ಚಿನ್ನಯ್ಯನ ಊರು ಅಂತೇಳಿ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಚಿನ್ನಯ್ಯ ಇದ್ದಂಥ ಮನೆ ಸತ್ಯಮಂಗಲಂ. ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರಬೇಕು. ಸತ್ಯಮಂಗಲಂ ಅಂತೇಳಿ ನಿಮ್ಗೆ ಹೆಸರು ಕೇಳ್ತಾ ಇದ್ದಂತೆ ಥಟ್ ಅಂತ ನೆನಪಿಗೆ ಬರದೆ ವೀರಪ್ಪನ್ ಇದ್ದಂತಹ ಜಾಗ ಸತ್ಯಮಂಗಲಂ. ಆ ಸತ್ಯಮಂಗಲಂಗೆ ಹೋಗಿ ಅಲ್ಲಿ ಇನ್ವೆಸ್ಟಿಗೇಷನ್ ವರದಿ ಮಾಡೋದು ಅಷ್ಟು ಸುಲಭದ ವಿಚಾರವಲ್ಲ. ವೀರಪ್ಪನ್ ಇವತ್ತು ಇಲ್ದೇರ ಇರಬಹುದು, ಆದ್ರೆ ಆ ಒಂದು ಜಾಗಕ್ಕೆ ಹೋಗಿ ರಿಪೋರ್ಟಿಂಗ್ ಅನ್ನ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟ. ಮಾಸ್ಮನ್ ಹೆಜ್ಜೆಯನ್ನ ಇಟ್ಟ ಜಾಗಕ್ಕೆಲ್ಲ ಬೆನ್ನತ್ತಿದಂತ ರಿಪಬ್ಲಿಕ್ ಕನ್ನಡ ವೀರಪ್ಪನ ಆಳಿದ ಕಾಡನ್ನ ಭೇದಿಸುವಂತ ಕೆಲಸವನ್ನ ಮಾಡಿದೆ. ಆ ಕುಗ್ರಾಮದಲ್ಲಿ ಇದ್ದು ಆ ಚಿನ್ನಯ್ಯನ ಮನೆ ಅನ್ನೋದು ಗೊತ್ತಾಗುತ್ತೆ. ಕನ್ನಡ ಮಾಧ್ಯಮ ಲೋಕದಲ್ಲೇ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಇವತ್ತು ನಾವು ಮಾಡಿದೀವಿ, ಬೇರೆ ಚಾನೆಲ್ನವರು ಅದನ್ನ ಫಾಲೋ ಮಾಡ್ತಿದ್ದಾರೆ.
ರಂಜಿತ್, ಸತ್ಯಮಂಗಲಂ ಅಂತೇಳಿ ನಾವು ಕೇಳ್ತಾ ಇದ್ದಂತೆ ಫಸ್ಟ್ಗೆ ನೆನಪಿಗೆ ಬರೋದೆ ವೀರಪ್ಪನ್. ನಿಮ್ಗೆ ಅದು ಕೂಡ ನಿಮಗೆ ಗೊತ್ತಿರುತ್ತೆ. ಆ ಸತ್ಯಮಂಗಲಂಗೆ ಹೋಗ್ಬೇಕು, ನೀವು ಅಲ್ಲಿ ರಿಪೋರ್ಟಿಂಗ್ ಅನ್ನ ಮಾಡಬೇಕು, ಅದು ಅಷ್ಟು ಸುಲಭವಲ್ಲ ಅನ್ನೋದು ಕೂಡ ಗೊತ್ತಿರುತ್ತೆ. ಆದ್ರೂ ಕೂಡ ಹೋಗ್ತೀವಿ. ಮುಂದೇನಾಯ್ತು? ಖಂಡಿತ ನಾಗೇಂದ್ರ ಬಾಬು, ಸತ್ಯಮಂಗಲಂ ಅನ್ನುವ ಡೆನ್ಸ್ ಫಾರೆಸ್ಟ್ ಇದೆಯಲ್ಲ, ಸುಮಾರು 27 ಅದು ಈ ಕ್ಲಿಪ್ ಬೆಂಡ್ ಅಂತೇಳಿ ಹೇಳ್ತೀವಲ್ಲ, ಆ ರೀತಿಯ ಒಂದು ತಿರುವನ್ನ ಹೊಂದಿರುವಂತ ಭಯಾನಕ ಕಾಡದು. ಆ ಕಾಡಿನ ಮೂಲಕ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ಒಂದ್ ರೀತಿಯಲ್ಲಿ ಬಹಳ ಭಯಾನಕ. ಅದು ಸ್ವಲ್ಪ ಯಾಮಾರಿದ್ರು ಕೂಡ ಅಲ್ಲಿ ಪ್ರಪಾತ. ನೀವು ನೋಡಿದ್ದೀರಿ ಸತ್ಯಮಂಗಲ್ ಅನ್ನುವ ಡೆನ್ಸ್ ಫಾರೆಸ್ಟ್ ನಲ್ಲಿ ವೀರಪ್ಪನ್ ವಾಸವಾಗಿದ್ದ. ಅದ್ರ ಜೊತೆಗೆ ಆತನ ಎಲ್ಲಾ ಚಟುವಟಿಕೆಗಳು ಕೂಡ ನಡೀತಾ ಇದ್ದದಲ್ಲೇ ಅನ್ನೋದ್ರ ಬಗ್ಗೆ ಅಷ್ಟು ತೀವ್ರವಾದಂತ ಕಾಡದು. ಆ ಕಾಡಿನ ತಪ್ಪಲಲ್ಲೇ ಇರೋದು ಇದೊಂದು ಊರು, ಅದು ಚಿಕ್ಕರಸಂಪಾಳ್ಯ ಅಂತ ಹೇಳಿ. ತಮಿಳುನಾಡಿನ ಇರೋಡು ಅನ್ನುವ ಜಿಲ್ಲೆಯ ಒಳಗಡೆ ಬರುವಂತ ಈ ಸತ್ಯಮಂಗಲಂ, ಅದರ ಜೊತೆಗೆ ಈ ಒಂದು ಚಿಕ್ಕರಸಂಪಾಳ್ಯಂ ಅನ್ನೋದು ಒಂದು ದಲಿತ ಕೇರಿಯದು. ಜಯಲಲಿತಾ ಮುಖ್ಯಮಂತ್ರಿ ಆಗಿದ್ದಂತ ಸಮಯದಲ್ಲಿ ಆ ಭಾಗದ ಜನರಿಗೆ ಅಲ್ಲಿ ಜಾಗವನ್ನ ಕೊಟ್ಟು ಮನೆಯನ್ನ ಕಟ್ಟಿಕೊಟ್ಟಿದ್ರು. ಆ ಸಮಯದಲ್ಲಿ ಈ ವ್ಯಕ್ತಿಗೂ ಕೂಡ, ಯಾರು ಮಾಸ್ಕ್ ಮ್ಯಾನ್ ಇದ್ದಾನೆ ಚೆನ್ನಯ್ಯ, ಆತನಿಗೂ ಕೂಡ ಅಲ್ಲಿ ಮನೆಯನ್ನ ಕಟ್ಟಿಕೊಡಲಾಗಿತ್ತು. ಅಲ್ಲಿ ಬಹುತೇಕ ಜನ ಸುಮಾರು 10 ವರ್ಷದ ಇತ್ತೀಚೆಗೆ ಮತಾಂತರ ಆಗಿರೋರೇ ಬಹುತೇಕ ಜನ ಇರೋದು. ಅಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ಬಹುತೇಕ ಅಲ್ಲಿ ಜನರನ್ನ ಕನ್ವರ್ಟ್ ಮಾಡಿದ್ದಾವೆ ಅನ್ನೋದ್ರ ಬಗ್ಗೆ ಪದೇ ಪದೇ ಸುದ್ದಿ ಆಗ್ತಾ ಇತ್ತು. ಅದರ ಭಾಗವಾಗಿಯೇ ಈ ಚೆನ್ನಯ್ಯ ಕೂಡ ಇದ್ದ ಅನ್ನೋದು ಈಗ ಬಹುತೇಕ ಕನ್ಫರ್ಮ್ ಆಗಿದೆ. ಅಲ್ಲಿ ಆರೋಗ್ಯ ಸ್ವಾಮಿ ಅನ್ನುವ ಒಬ್ಬ ಕ್ರಿಸ್ತ ಮಿಷನರಿ ಇದ್ದಾನೆ. ಆತ ಫಂಡಿಂಗ್ ಮಾಡಿ ಆತ ಇವರನ್ನೆಲ್ಲರನ್ನು ಕೂಡ ಮ್ಯಾನಿಪುಲೇಟ್ ಮಾಡಿ ಆತ ಕನ್ವರ್ಟ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳಿತ್ತು. ಈ ಸಂಬಂಧ ಇಲ್ಲಿನ ಕೆಲವು ಇಂಟರ್ನಲ್ಲಿ ಮಾಹಿತಿಯನ್ನ ಕೇಂದ್ರದ ಗುಪ್ತಚರ ಇಲಾಖೆ ಕೂಡ ಕಲೆಕ್ಟ್ ಮಾಡಿತ್ತು. ಅದರ ಜೊತೆಗೆ ನಮಗೆ ಸಿಕ್ಕಂತ ಒಂದೇ ಒಂದು ವೋಟರ್ ಐಡಿ ಈತನ ಇಡೀ ಬಂಡವಾಳವನ್ನ, ಈತನ ಇಡೀ ಮುಖವನ್ನ ಇವತ್ತು ತೆರೆದಿಡುವುದಕ್ಕೆ ಅನುಕೂಲ ಆಯ್ತು ನಾಗೇಂದ್ರ ಬಾಬು. ಅಷ್ಟೊಂದು ಈಸಿ ಆಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಯಾರಿಗೂ ಕೂಡ ಕನ್ನಡನೇ ಬರ್ತಾ ಇರಲಿಲ್ಲ. ಅಲ್ಲೊಬ್ರು ಇಲ್ಲೊಬ್ರು ಊಟಿ ಸೇರಿದಂತೆ ಕೆಲವೊಬ್ರು ಮಾತ್ರ ಕನ್ನಡ ಮಾತಾಡ್ತಿದ್ರು, ಬಿಟ್ರೆ ಬಹುತೇಕ ಜನ ಮಾತಾಡೋದು ತಮಿಳೇ ಆಗಿತ್ತು. ಕಡು ಬಡತನದಿಂದ ಕೂಡಿರುವಂತ ಊರಾಗಿರೋದ್ರಿಂದಾಗಿ ಅವರು ಹಣಕ್ಕೋಸ್ಕರ ತಮ್ಮ ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಅವರು ಮತಾಂತರ ಆಗಿದ್ರು. ಕಡು ಬಡತನ ಇರುವಂತ ಊರು. ಇಲ್ಲಿ ಈ ಮಿಷನರಿಗಳು ಕೆಲಸ ಮಾಡ್ತಾ ಇತ್ತು. ನಿರಂತರವಾಗಿ ಅಲ್ಲಿ ಚರ್ಚ್ ನಲ್ಲಿ ಇವರನ್ನ ಮನಸ್ಸನ್ನ ಬದಲಾಯಿಸುವಂತ ಕೆಲಸಗಳಾಗ್ತಾ ಇತ್ತು. ಅಲ್ಲಿ ಕೆಲವರು ಈ ಧರ್ಮ ಗುರುಗಳು ಅಂತೇಳಿ ಏನ್ ಹೇಳ್ತಾವಲ್ಲ, ಅವರು ಬಂದು ಅಲ್ಲಿ ಜನರನ್ನ ಮನಪರಿವರ್ತನೆಯನ್ನು ಕೂಡ ಮಾಡ್ತಾ ಇದ್ರು. ಆ ಮೂಲಕ ಹಣದ ಆಮಿಷವನ್ನು ಕೂಡ ತೋರ್ತಾ ಇದ್ರು ಅನ್ನೋದು. ಮತ್ತೆ ನಾವು ಹೋಗಿದ್ದು ಆನಂತರ ಸತ್ಯಮಂಗಲಂ ಪೊಲೀಸ್ ಠಾಣೆಗೆ. ಅಲ್ಲಿ ಹೋದಾಗ್ಲೂ ಕೂಡ ಸ್ಟೇಷನ್ SB ನಮಗೆ ಸರಿಯಾದ ಮಾಹಿತಿ ಕೊಡೋದಿಲ್ಲ. ಅಂತ ಹೇಳಿದ್ರೆ ಅಲ್ಲಿಂದ 25 ಕಿಲೋಮೀಟರ್ ದೂರ ಕಳಿಸೋ ಪ್ರಯತ್ನ ಮಾಡ್ತಾರೆ. ಆದ್ರೆ ನಾವು ಮಾತ್ರ ಆ ಊರಿನ ಒಳಗಡೆ